ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ ಪಿ ಯು ಸಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವಾಗ ಫಸ್ಟ್ ಟೆಸ್ಟ್ ಇದೆ ಅಲ್ವಾ. ಫಸ್ಟ್ ಟೆಸ್ಟಲ್ಲಿ ಯಾವ ಕ್ವಶನ್ಸ್ಗಳನ್ನು ಓದಬೇಕು, ಹೆಂಗೆ ಓದಬೇಕು ಅಂತ ತುಂಬ ಕನ್ಫ್ಯೂಷನ್ ಇದೆ. ನಾನು ಫಸ್ಟ್ ಟೆಸ್ಟ್ ಅಷ್ಟೇ ಅಲ್ಲದೆ ಮಿಡ್ ಟರ್ಮು ಸಹ ಹೇಳ್ಕೊಡ್ತೀನಿ ರೀ ನಿಮಗೆ. ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಪ್ಲಸ್ ಎನ್ಯುವಲ್ ಎಕ್ಸಾಮಿಗೆ ಇವು ಮೂರಕ್ಕೆ ಹೆಲ್ಪ್ ಆಗ್ತಾವ. ಸೊ ಎಷ್ಟು ಚಾಪ್ಟರ್ದು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಅಂದರೆ 7 ಚಾಪ್ಟರ್ದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ಕೊಡ್ತೀನಿ. ಯಾವ ಕ್ವಶನ್ಸ್ ಹೇಳ್ಕೊಡ್ತೀನಿ ಅಂದರೆ 3 ಮಾರ್ಕಿಂದ ಕ್ವಶನ್ಸ್ ಪ್ಲಸ್ 5 ಮಾರ್ಕಿಂದ ಕ್ವಶನ್ಸ್ ಹೇಳ್ಕೊಡ್ತೀನಿ ನೋಡಿರಿ. 3 ಮಾರ್ಕಿಂದು ಪ್ಲಸ್ 5 ಮಾರ್ಕಿಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳದಾವ. ಇವೆಲ್ಲ ಓದೋದ್ರಿಂದ ನಿಮಗೆ ಎಷ್ಟು ಮಾರ್ಕ್ ಬರುತ್ತೆ ಅಂತಂದರೆ, ಫಸ್ಟ್ ಟೆಸ್ಟಲ್ಲಿ ನಿಮಗೆ 3 ಇಂಟು 3 ಅಂದರೆ 9 ಮಾರ್ಕ್ ಬರುತ್ತೆ. 5 ಇಂಟು 3 ಅಂದರೆ 15 ಮಾರ್ಕ್ ಬರ್ತದೆ ನೋಡಿರಿ. 3 ಮಾರ್ಕಿಂದು 3 ಕ್ವಶನ್ಸ್ಗಳು ಕೇಳ್ತಾನೆ ಫಸ್ಟ್ ಟೆಸ್ಟಲ್ಲಿ. 5 ಮಾರ್ಕಿಂದು 3 ಕ್ವಶನ್ಸ್ ಕೇಳ್ತಾನೆ. 9 + 15 ಅಂದರೆ 24 ಮಾರ್ಕ್ ಆಯ್ತು ನೋಡಿರಿ. ಎಷ್ಟಾಯಿತು? 24 ಮಾರ್ಕ್ ಫಸ್ಟ್ ಟೆಸ್ಟಲ್ಲಿ ಕವರ್ ಆಗ್ತದೆ. ಇನ್ನು ಮಿಡ್ ಟರ್ಮಲ್ಲಿ ಬಂದರೆ 3 ಮಾರ್ಕಿಂದು 6 ಕ್ವಶನ್ಸ್ ಅಂದರೆ 18 ಮಾರ್ಕ್ ಆಯಿತು. 5 ಮಾರ್ಕಿಂದು 4 ಕ್ವಶನ್ಸ್ ಅಂದರೆ 20 ಮಾರ್ಕ್ ಆಯಿತು. 38 ಮಾರ್ಕ್ ಕವರ್ ಆಗ್ತದೆ ನೋಡಿರಿ. ಎನ್ಯುವಲಲ್ಲೂ ಸೇಮ್ ಇದೇ ಥರ 3 ಮಾರ್ಕಿಂದು 6, 5 ಮಾರ್ಕಿಂದು 4, 38 ಮಾರ್ಕ್ ಕವರ್ ಆಗ್ತದೆ ನೋಡಿರಿ. ಎನ್ಯುವಲಲ್ಲೂ 38, ಮಿಡ್ ಟರ್ಮಲ್ಲಿ 38, ಫಸ್ಟ್ ಟೆಸ್ಟಲ್ಲಿ 24 ಮಾರ್ಕ್ ಕವರ್ ಆಗ್ತದೆ. ನಾನು ನಿಮಗೆ ಎಲ್ಲ ಸಿಲೆಬಸ್ ಹೇಳ್ಕೊಟ್ಟಿದ್ದೀನಿ ಮತ್ತು ಬ್ಲೂ ಪ್ರಿಂಟು ಹೇಳ್ಕೊಟ್ಟಿದ್ದೀನಿ. ಓಕೆ, ಇದಷ್ಟೇ ಅಲ್ಲದೆ 2 ಮಾರ್ಕಿಂದ ಇಂಪಾರ್ಟೆಂಟ್ ಕ್ವಶನ್ಸು ಹೇಳ್ಕೊಟ್ಟಿದ್ದೀನಿ ನೋಡಿರಿ. 2 ಮಾರ್ಕಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋನ ನೋಡಿರಿ. ಓಕೆ, ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ರಿ. ಓಕೆ, ಆಮೇಲೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ನೀವು ಬೆಳೀರಿ, ನಿಮ್ಮ ಫ್ರೆಂಡ್ಸನ್ನು ಬೆಳೆಸ್ರಿ, ನನ್ನನ್ನು ಬೆಳೆಸ್ರಿ. ಓಕೆ, ಹೋಗೋಣ ಇವಾಗ ಇಂಪಾರ್ಟೆಂಟ್ ಕ್ವಶನ್ಸಿಗೆ. ಎಸ್, ಇಲ್ಲಿ ನೋಡ್ರಿ, 2 ಮಾರ್ಕಿಂದ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವಲ್ವ, ಆಲ್ರೆಡಿ ನಾನು ಇವುಗಳನ್ನು ಪಾರ್ಟ್ 1ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂತ ಈಗ ಹೇಳಿದ್ದೀನಿ. ತಾವು ನೋಡಿದಿಲ್ಲ ಅಂದರೆ ನೋಡಿರಿ. ಫಸ್ಟ್ 7 ಚಾಪ್ಟರ್ಸ್ ಕವರ್ ಮಾಡಿದ್ದೀನಿ ನೋಡಿರಿ. ಮತ್ತು ಬ್ಲೂ ಪ್ರಿಂಟು ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಇಲ್ಲಿದೆ ನೋಡಿರಿ ಬ್ಲೂ ಪ್ರಿಂಟ್ ಒನ್ ಟೈಮ್. ಓಕೆ, ಸೊ ಅಥವಾ ಇದನ್ನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಅಂತ ಬ್ಲೂ ಪ್ರಿಂಟ್. ಯಾರಾದರೂ ನೋಡಿದಿಲ್ಲ ಅಂದರೆ ನೋಡಿರಿ. ಇದು ಆ್ಯನ್ಯುವಲ್ ಬ್ಲೂ ಪ್ರಿಂಟ್ ಇದೆ ರೀ, ಅದನ್ನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಅಂತ. ಫಸ್ಟ್ ಇವಾಗ ಇಂಪಾರ್ಟೆಂಟ್ ಕ್ವಶನ್ಸಿಗೆ ಹೋಗೋಣ ಅಂತ. ಓಕೆ, ಎಸ್, ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ಸ್ ನೋಡಿರಿ. 100% ಬಂದೇ ಬರ್ತಾವೆ, ಇವಾಗ ಬಿಟ್ಟು ಯಾವನು ಬರೋಂಗಿಲ್ಲ ರೀ. ಎಲ್ಲಿ? ಫಸ್ಟ್ ಟೆಸ್ಟಲ್ಲಾಗಲಿ, ಮಿಡ್ ಟರ್ಮಲ್ಲಾಗಲಿ ಅಥವಾ ಎನ್ಯುವಲಲ್ಲಾಗಲಿ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬಿಡ್ರಿ. ಎಲ್ಲ ಕ್ವಶನ್ಸನ್ನ ನೀಟ್ ಎತ್ಕೊಂಡು ನೋಟ್ಬುಕ್ ಒಳಗೆ ಬರ್ದು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಸರ್ ಇದ್ರದ್ದು ಸೊಲ್ಯೂಷನ್ಸ್ ಹೆಂಗ್ರಿ ಅಂದರೆ ಆಲ್ರೆಡಿ ನಾನು ಅದ್ರದ್ದು ವಿಡಿಯೋಗಳು ಮಾಡಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಅದ್ರದ್ದು ವಿಡಿಯೋಗಳನ್ನು ನೋಡಿರಿ. ಸರ್ ಯಾವ ಥರ ನೋಡಬೇಕು ರೀ ಅಂತಂದರೆ, ವೆರಿ ಸಿಂಪಲ್, ಎಸ್ ಜೆ ಮ್ಯಾಥ್ಸ್ ಅಂತ ಟೈಪ್ ಮಾಡಿರಿ. ಎಸ್ ಜೆ ಮ್ಯಾಥ್ಸ್ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೊಡ್ರಿ, ಬಂದುಬಿಡ್ತದೆ ತಾನೆ. ಓಕೆ, ಎಸ್ ಜೆ ಮ್ಯಾಥ್ಸ್ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿರಿ, ಬರುತ್ತೆ. ಓಕೆ, ಸೊ ನೋಡಿರಿ, ತುಂಬ ಈಸಿ ಇದೆ ರೀ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಫಸ್ಟ್ ಚಾಪ್ಟರ್ಲಿಂದ ನಿಮಗೆ ಏನೇನು ಕ್ವಶನ್ ಕೇಳ್ಬೋದು ಅಂದರೆ, ಡಿಫೈನ್ ಮಾಡ್ಯುಲಸ್ ಫಂಕ್ಷನ್, ಸೈನ್ ಆಫ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ. ಓಕೆ, ಇದು ಸೆಕೆಂಡ್ ಚಾಪ್ಟರ್ ಇದೆ, ಐ ಆಮ್ ಸಾರಿ. ಡ್ರಾ ದ ಗ್ರಾಫ್ ಆಫ್ ಇಟ್ ಆ್ಯಂಡ್ ಆಲ್ಸೋ ರೈಟ್ ಇಟ್ಸ್ ಡೊಮೈನ್ ಆ್ಯಂಡ್ ರೇಂಜ್ ಅಂತ. ಒಂದು ಡಿಫೈನ್ ಮಾಡ್ಯುಲಸ್ ಫಂಕ್ಷನ್ ಅಂತ ಕೇಳ್ಬೋದು, ಅಥವಾ ಸೈನ್ ಆಫ್ ಫಂಕ್ಷನ್ ಅಂತ ಕೇಳ್ಬೋದು, ಅಥವಾ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಕೇಳ್ಬೋದು. ಅದ್ರ ಜೊತೆಗೆ ಅದನ್ನು ಡ್ರಾ ಮಾಡಬೇಕು. ಡ್ರಾ ದ ಗ್ರಾಫ್ ಆಫ್ ಇಟ್ ಆ್ಯಂಡ್ ಆಲ್ಸೋ ರೈಟ್ ಇಟ್ಸ್ ಡೊಮೈನ್ ಆ್ಯಂಡ್ ರೇಂಜನ್ನು ಬರೀಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ ರೀ, ಸೊಲ್ಯೂಷನ್ಸ್ ಹೇಳಿದ್ದೀನಿ. ತಾವೇನದ ನೋಡಿರಿ ವಿಡಿಯೋಲ್ಲಿ ಹೋಗಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ನೋಡಿರಿ, ಏನು ಕೇಳ್ಬೋದು ಅಂದರೆ, ಪ್ರೂವ್ ದಟ್ cos 4x plus cos 3x plus cos 2x divided by sin 4x plus sin 3x plus sin 2x equals to cot 3x ಅಂತ. ಓಕೆ, ಅದಾದ್ಮೇಲೆ ಸ್ಟೇಟ್ ಆ್ಯಂಡ್ ಪ್ರೂವ್ ದಟ್ ಬೈನಾಮಿಯಲ್ ಥಿಯರಮ್ ಅಂತ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ, ತುಂಬಾ ಇಂಪಾರ್ಟೆಂಟ್ ಅದ. ಆಲ್ರೆಡಿ ನಾನು ಇದು ಪ್ರೂವ್ ಮಾಡಿದ್ದೀನಿ ರೀ. ಪ್ರೂಫ್ನ ಏನದ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಥಿಂಕ್ 100K+ ವ್ಯೂಸ್ ಆಗಿದೆ ನೋಡಿರಿ ಇದು. ಎಸ್ ಜೆ ಮ್ಯಾಥ್ಸ್ ಬೈನಾಮಿಯಲ್ ಥಿಯರಮ್ ಅಂತ ಬಿಡ್ರಿ ಬರ್ತದೆ. ಏನು? ಎಸ್ ಜೆ ಮ್ಯಾಥ್ಸ್ ಬೈನಾಮಿಯಲ್ ಥಿಯರಮ್ ಅಂತ ಟೈಪ್ ಮಾಡಿರಿ, ಬಂದುಬಿಡ್ತದೆ. ಓಕೆ, ತುಂಬ ಜನ ನೋಡಿದರೆ
ನಾನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಒಂದು ಸರ್ತಿ ನೋಡಿ ಅದನ್ನು ಅರ್ಥ ಮಾಡ್ಕೋಬೋದು. ಫೋರ್ತ್ ಕ್ವಶನ್, ಪ್ರೂವ್ ದಟ್ ಸೈನ್ 5x ಮೈನಸ್ 2 ಸೈನ್ 3x ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ 5x ಮೈನಸ್ ಕಾಸ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಂತ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡ್ರಿ, ಇದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ಏನಿದೆ ಇದೇನು ಇವಾಗ ಓದ್ಲಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ನಿಮಗೆ ಈಗ ಸಿಲೆಬಸ್ಸಲ್ಲಿ ಇಲ್ಲ, ಅದು ಫಸ್ಟ್ ಟೆಸ್ಟಿಗೆ. ಮಿಡ್ ಟರ್ಮಲ್ಲಿ ಇಂಪಾರ್ಟೆಂಟ್ ಇದೆ, ಮಿಡ್ ಟರ್ಮಿಗೆ ನೋಡ್ಕೋರಿ, ಎನ್ಯುವಲಿಗೂ ನೋಡ್ಕೋರಿ. ಎ ಗ್ರೂಪ್ ಆಫ್ 4 ಗರ್ಲ್ಸ್ 7 ಬಾಯ್ಸ್ ಇನ್ ಹೌ ಮೆನಿ ವೇಸ್ ಕ್ಯಾನ್ ಎ ಟೀಮ್ ಆಫ್ 5 ಮೆಂಬರ್ಸ್ ಬಿ ಸೆಲೆಕ್ಟೆಡ್ ಇಫ್ ದ ಟೀಮ್ ಹ್ಯಾಸ್ ಅಟ್ ಲೀಸ್ಟ್ 1 ಬಾಯ್ 1 ಗರ್ಲ್ ಅಟ್ ಲೀಸ್ಟ್ 3 ಗರ್ಲ್ಸ್ ನೋ ಗರ್ಲ್ ಅಂತ. ಸಿಕ್ಸ್ತ್ ಕ್ವಶನ್, ಪ್ರೂವ್ ದಟ್ ಕಾಸ್ 2x into cos x by 2 plus cos 3x into cos 9x by 2 is equals to sin x into sin 5x by 2 ಅಂತ. ಸೆವೆಂತ್ ಕ್ವಶನ್, ಪ್ರೂವ್ ದಟ್ sin x minus sin 3x divided by sin square x minus cos square x is equals to 2 sin x ಅಂತ. ಓಕೆ, ಸೊ ಇದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳ್ಬೋದಪ್ಪ ಅಂದ್ರೆ, ವಾಟ್ ಈಸ್ ದ ನಂಬರ್ ಆಫ್ ವೇಸ್ ಆಫ್ ಚೂಸಿಂಗ್ 4 ಕಾರ್ಡ್ಸ್ ಫ್ರಮ್ ಎ ಪ್ಯಾಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್ ಇನ್ ಹೌ ಮೆನಿ ವೇಸ್ this can be done if 4 cards are of same suit, 4 cards belongs to 4 different suits ಅಂತ, are face cards ಅಂತ. ನೆಕ್ಸ್ಟ್ 2 are red cards and 2 are black cards. ಇದು ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಏನಿದೆ ಇದ್ರದ್ದು ಸಾಲ್ಯೂಷನ್ಸ್ ನಾನು ಹೇಳಿದ್ದೀನಿ ನಿಮಗೆ. ಎಸ್ ಜೆ ಮ್ಯಾಥ್ಸ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಸಾಲ್ಯೂಷನ್ ಅಂತ ನೋಡ್ರಿ ಬರುತ್ತೆ. ಅದನ್ನು ಬಿಟ್ಟರೆ ಪ್ರೂವ್ ದಟ್ ಸೈನ್ 5x ಮೈನಸ್ 2 ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ 5x ಮೈನಸ್ ಕಾಸ್ ಎಕ್ಸ್ ಇಕ್ವಲ್ ಟು ಟ್ಯಾನ್ ಎಕ್ಸ್ ಅಂತ ಇದೆ ನೋಡ್ರಿ. ಇದರಲ್ಲಿಂದ ಇವಾಗ ನಿಮಗೆ ಎಷ್ಟು ಕ್ವಶನ್ ಕೇಳ್ತಾನೆ ಅಂದರೆ 3 ಕ್ವಶನ್ ಕೇಳ್ತಾನೆ. ಸೊ ಯಾವ್ಯಾವ ನೋಡಬೇಕು ಅಂತ ಇನ್ನೊಂದು ಟೈಮ್ ಹೇಳ್ತೀನಿ ನೋಡ್ರಿ. ಇವು 3 ಫಿಕ್ಸ್ ಬಂದೇ ಬರ್ತಾವ, ಪ್ರಾಕ್ಟೀಸ್ ಮಾಡಿರಿ. 3 ಒಳಗೆ 1 ಬರ್ತದೆ ನೋಡ್ರಿ ಇಲ್ಲಿ. ಆಮೇಲೆ ಬೈನೋಮಿಯಲ್ ಥಿಯರಮ್ ಒಂದು ಫಿಕ್ಸ್ ಬಂದೇ ಬರ್ತದೆ, 2 ಕ್ವಶನ್ ಆಯಿತು. ಅದು ಬಿಟ್ಟರೆ ಇಲ್ಲಿ ಏನು ಪ್ರೂವ್ ದಟ್ ಅಂತಿದೆ ಅಲ್ವಾ, ಸೊ ಇದರಲ್ಲಿಂದ ನಿಮಗೆ ಒಂದು ಯಾವುದಾದ್ರೂ ಬರ್ಬೋದು. ಪ್ರೂವ್ ದಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದ ಯಾವುದಾದ್ರೂ ಬರ್ಬೋದು. ಅದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳ್ಬೋದ್ರಿ ಅಂತಂದರೆ, 6 ಮಾರ್ಕ್ ಕ್ವಶನ್ಸಲ್ಲಿ ಇದೆ ನೋಡ್ರಿ, ಅದು 5 ಮಾರ್ಕ್ ಕೇಳ್ಬೋದು ನಿಮಗೆ ಕೇಳಿದ್ರಿ. ಸರ್ ಯಾವಾದ್ರಿ ಅಂತಂದರೆ ಇಲ್ಲದ ನೋಡ್ರಿ. ಪ್ರೂವ್ ದಟ್ ಜಿಯೋಮೆಟ್ರಿಕಲ್ಲಿ ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ಕೊಲ್ಸ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ, ಹೆನ್ಸ್ ಪ್ರೂವ್ ದಟ್ ಈ ಥರನ ಕೇಳಂಗಿಲ್ಲ, ಇದಿಷ್ಟೇ ಕೇಳ್ಬೋದು ನೋಡ್ರಿ ನಿಮಗೆ 5 ಮಾರ್ಕಿಗೆ. ಪ್ರೂವ್ ದಟ್ ಕಾಸ್ ಎಕ್ಸ್ ಪ್ಲಸ್ ವೈ ಅಂತೂ ತುಂಬಾ ಇಂಪಾರ್ಟೆಂಟ್ ಅದ ರೀ. ಇಲ್ಲಿ ನಿಮಗೆ 5 ಮಾರ್ಕ್ ಕೇಳ್ಬೋದು, ಬಟ್ ಎನ್ಯುವಲಲ್ಲಿ ಮಿಡ್ ಟರ್ಮಲ್ಲಿ 6 ಮಾರ್ಕ್ ಫಿಕ್ಸ್ ಕ್ವಶನ್ ಅದ ನೋಡ್ರಿ. ಇದನ್ನು ಮಿಸ್ ಮಾಡಕ್ಕೆ ಹೋಗ್ಬಿಡ್ರಿ. ಆಲ್ರೆಡಿ ಇದ್ರದ್ದು ಸಾಲ್ಯೂಷನ್ ನಾನು ಅಪ್ಲೋಡ್ ಮಾಡಿದ್ದೀನಿ, ತಾವೇನಾದರೂ ನೋಡಿದಿಲ್ಲ ಅಂದರೆ ನೋಡಿರಿ. ಎಸ್ ಜೆ ಮ್ಯಾಥ್ಸ್ ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ಕೊಲ್ಸ್ ಟು ಪ್ರೂವ್ ದಟ್ ಅಂತ ಈ ಥರ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ 3 ಮಾರ್ಕಿನ ಕ್ವಶನ್ಸಿಗೆ ಹೋಗೋಣ ಅಂತ. 5 ಮಾರ್ಕಿನ ಕ್ವಶನ್ಸ್ ಅರ್ಥ ಆಯ್ತಲ್ವಾ? 3 ಕ್ವಶನ್ಸ್ಗಳು ಕವರ್ ಆಗ್ತದೆ. ಇಲ್ಲಿ ನಿಮಗೆ ಮಿಡ್ ಟರ್ಮಲ್ಲಿ ಐ ಥಿಂಕ್ 5 ಕ್ವಶನ್ಸ್ ಕವರ್ ಆಗ್ತದೆ. ಸಾರಿ 4 ಕ್ವಶನ್ಸ್ ಅಷ್ಟೇ ಬರೆಯೋದಿರುತ್ತಲ್ವ, 4 ಕ್ವಶನ್ಸು ಕವರ್ ಆಗ್ತದೆ ರೀ ಎಲ್ಲಿ ಮಿಡ್ ಟರ್ಮಲ್ಲಿ. ಓಕೆ, ಇವಾಗ 3 ಮಾರ್ಕಿಂದ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನಾನು ನಿಮಗೆ ಇಲ್ಲಿ 2 ಹೇಳ್ಕೊಡ್ತಾ ಇದ್ದೀನಿ ನೋಡ್ರ. ಒಂದೇನು ಅಂದರೆ ಫಸ್ಟ್ ಟೆಸ್ಟ್ ಹೇಳ್ತಾ ಇದ್ದೀನಿ, ಮಿಡ್ ಟರ್ಮ್ ಹೇಳ್ತಾ ಇದ್ದೀನಿ, ಮತ್ತು ಎನ್ಯುವಲ್ಲು ಹೇಳ್ತಾ ಇದ್ದೀನಿ. ಐ ಆಮ್ ಸಾರಿ 3 ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಒನ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 3 ಕಡೆ ಹೆಲ್ಪ್ ಆಗ್ತಾವೆ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್, ಎನ್ಯುವಲ್. ಅದಕ್ಕೆ ಯಾವುದೇ ಕಾರಣಕ್ಕೆ ತಾವು ಇದನ್ನು ಕೇರ್ಲೆಸ್ ಮಾಡಬೇಡ್ರಿ. ಸಿಂಪಲ್ ಕ್ವಶನ್ಸ್ ಅದಾವೆ ರೀ, 3 ಮಾರ್ಕ್ ಈಸಿಯಾಗಿ ತೊಗೋಬೋದು. ಇಫ್ ಯೂನಿವರ್ಸಲ್ ಸೆಟ್ ಈಸ್ ಗಿವನ್ 1 to 9, ಎ ಸೆಟ್ ಈಸ್ 2 4 6 8, ಬಿ ಸೆಟ್ ಈಸ್ 2 3 5 7. ವೆರಿಫೈ ದಟ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಲೆಟ್ ಎ ಈಕ್ವಲ್ ಟು 1 to 14, ಡಿಫೈನ್ ಎ ರಿಲೇಷನ್ ಫ್ರಮ್ ಎ ಟು ಎ ಬೈ a relation is given x comma y such that 3x minus y equal to 0 where x comma y belongs to a set ಅಂತ. ರೈಟ್ ಡೌನ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್ ಅಂತ ನೋಡ್ರಿ. ಮತ್ತು ಇನ್ನೊಂದೇನು ಅಂದರೆ, ತಮಗೇನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ PDF ಬೇಕಾಗಿತ್ತು ಅಂದರೆ ಇದು ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅಷ್ಟೇ ಅದ ನೋಡ್ರಿ. ಯಾರು ಪೇ ಮಾಡ್ತಿರಲ್ವ ಅವ್ರಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ PDF ಅನ್ನು ನಾನು ನಿಮಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮಿಗೆ ಶೇರ್ ಮಾಡ್ತೀನಿ, ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಫ್ ಕಾಸ್ ಎಕ್ಸ್ ಈಕ್ವಲ್ ಟು -3/5 x lies in third quadrant, find the value of 5 trigonometric functions. Fourth question, find the multiplicative inverse of complex number 4 minus 3i ಅಂತ. Fifth one, solve x square plus x plus 1 by root 2 equal to 0. And second question is 2x square plus x plus 1 equal to 0. Third question is x square plus x by root 2 plus 1 equal to 0.
Fourth question is root 3x square minus root 2x plus 3 root 3 equal to 0 ಅಂತ. ಅಂದರೆ ಇಲ್ಲಿ 3 ಮಾರ್ಕಿಂದ ಇದು ಆದರೂ ಕೇಳ್ಬೋದು, ಇದು ಆದರೂ ಕೇಳ್ಬೋದು, ಇದು ಆದರೂ ಕೇಳ್ಬೋದು, ಅಥವಾ ಇದು ಆದರೂ ಕೇಳ್ಬೋದು. ನಾಲ್ಕರಲ್ಲಿ ಒಂದು ಯಾವುದಾದ್ರೂ ಕೇಳ್ತಾನ. ಭಾಳ ಸಿಂಪಲ್ ಅದ ರೀ, ಈಸಿಯಾಗಿ ನೀವು 3 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಈಜಿ ಚಾಪ್ಟರ್ ಅದ ಇದು, ಲೀನಿಯರ್ ಇನ್ಇಕ್ವಾಲಿಟೀಸ್. ಓಕೆ, ಮತ್ತು ಇನ್ನು ಯಾರಾದರೂ ತಾವು ಇವುಗಳನ್ನು ನೀಟಾಗಿ ಬರ್ದು ಪ್ರಾಕ್ಟೀಸ್ ಮಾಡಿದ್ದಿಲ್ಲ ಅಂತಂದರೆ ಪರವಾಗಿಲ್ಲ, ನಾನು ವಿಡಿಯೋ ಮಾಡಿದ್ದೀನಿ ರೀ, ಚಾಪ್ಟರ್ ವೈಸ್ನ ಇಂಪಾರ್ಟೆಂಟ್ ಕ್ವಶನ್ದು ಸಾಲ್ಯೂಷನ್ಸ್ ಮಾಡಿದ್ದೀನಿ. ಓಕೆ, ಅವುಗಳನ್ನು ನೋಡಿ ತಾವು ಪ್ರಾಕ್ಟೀಸ್ ಮಾಡ್ಬೋದು. ಫೈಂಡ್ ದ ವ್ಯಾಲ್ಯೂ ಆಫ್ ಎನ್ ಸಚ್ ದಟ್ NP5 ಈಕ್ವಲ್ ಟು, ಇದು ಪರ್ಮಿಟೇಷನ್ ಕಾಂಬಿನೇಷನಲ್ಲಿಂದ ಇದೆ ರೀ. ಐ ಥಿಂಕ್ ಇದು ಬೈನಾಮಿಯಲ್ ಥಿಯರಮಲ್ಲಿಂದ ಇದೆ ನೋಡ್ರಿ. ಫೈಂಡ್ ದ ಕೋಎಫಿಷಿಯಂಟ್ ಆಫ್ x to the power 5 ಇನ್ ದ ಎಕ್ಸ್ಪೆನ್ಷನ್ x plus 3 to the power 6 ಅಂತ. Determine domain and range of the relation R defined by R equal to x comma x plus 5 such that x is belongs to 0 to 5. Ninth question is find the coefficient of x to the power 5 in the expansion of x plus 3 to the power 6. ಇದೇ ರಿಪೀಟ್ ಆಗಿದೆ ನೋಡ್ರಿ, ದಿಸ್ ಇಸ್ ರಿಪೀಟೆಡ್. ಎಲ್ಲ ಕ್ವಶನ್ದು ಸೊಲ್ಯೂಷನ್ಸ್ ಇದೆ, ಚಾಪ್ಟರ್ ವೈಸ್ ಸೊಲ್ಯೂಷನ್ ಇದೆ, ಇಂಪಾರ್ಟೆಂಟ್ ಕ್ವಶನ್ ಚಾಪ್ಟರ್ ವೈಸ್ ಸೊಲ್ಯೂಷನ್ಸ್ ಇದೆ ರೀ, ಎಲ್ಲ ವಿಡಿಯೋಸ್ಗಳು ಇದಾವೆ, ತಾವು ನೋಡ್ರಿ ಅಷ್ಟೇ. Bag contains 5 black, 6 red balls. Determine the number of ways in which 2 black and 3 red balls can be selected. ಇದು ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿಂದ ಇದೆ ರೀ. ಇದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿಂದ ಇದೆ ನೋಡ್ರಿ. ಡಿಫೈನ್ ಎ ರಿಲೇಷನ್ ಆರ್ ಆನ್ ದ ಸೆಟ್ ಎನ್ ಆಫ್ ನ್ಯಾಚುರಲ್ ನಂಬರ್ಸ್ x, y such that y equal to x plus 5, x is a natural number less than 4, x, y belongs to n ಅಂತ. Write down its domain and range ಅಂತ. 12th question, let A is 1, 2, B is 1 to 4, C is 5, 6. Verify that A intersection B union C is equals to A intersection B union A intersection C ಅಂತ. 13th question, let universal set is 1 to 6 and A is 2, 3 and B is 3 to 3, 4, 5. Verify A union B whole dash is equals to A dash intersection B dash ಅಂತ. ಇಲ್ಲಿ ನಿಮಗೆ ಎ ಯೂನಿಯನ್ ಬಿ ಕನ್ನಡಕ್ಕೆ ಬರಬೇಕು, ಎ ಇಂಟರ್ಸೆಕ್ಷನ್ ಬಿ ಕನ್ನಡಕ್ಕೆ ಬರಬೇಕು, ಎ ಡ್ಯಾಶ್ ಕನ್ನಡಕ್ಕೆ ಬರಬೇಕು, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಕನ್ನಡಕ್ಕೆ ಬರಬೇಕು, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಕನ್ನಡಕ್ಕೆ ಬರಬೇಕು ನೋಡ್ರಿ. ಓಕೆ, ಇವೆಲ್ಲನೂ ತುಂಬಾ ಇಂಪಾರ್ಟೆಂಟ್ ಇದೆ. ಒಂದ್ಸತಿ ನೀವು ಕಲ್ತ್ರಿ ಅಂದರೆ ಸಾಕು, ಡೆಫಿನೆಟ್ಲಿ ನಿಮಗೆ ಏನದ ಈ ಚಾಪ್ಟರ್ಲಿಂದ ಎಲ್ಲ ಕ್ವಶನ್ಸ್ಗಳು ಬರ್ತಾವೆ ರೀ. ಓಕೆ, ನೆಕ್ಸ್ಟ್ ನೋಡ್ರಿ, ದಿಸ್ ಇಸ್ ರಿಪೀಟೆಡ್ ಆಲ್ರೆಡಿ, ಇದು ರಿಪೀಟ್ ಆಗಿದೆ, ಮೇಲ್ಗಡೆನೇ ಬಂದಿದೆ ಅಂತ ಅನ್ಕೊತೀನಿ, ರಿಪೀಟ್ ಆಗಿದ್ದಿಲ್ಲ ಅಂದರೆ ಇನ್ನೊಂದು ಟೈಮ್ ನೋಡಿ, ಇದು ನೀಟಾಗಿ ಒಂದು ನೋಟ್ಬುಕ್ ಒಳಗೆ ಬರೀರಿ ನೀವು, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಸಾಲ್ಯೂಷನ್ಸ್ ಇವಾಗಿಂದ ಒಂದು ನೋಟ್ಬುಕ್ಕಲ್ಲಿ ಬರೀರಿ, ಆರಾಮಾಗಿ ನಿಮ್ಗೇನದ ಮಿಡ್ ಟರ್ಮ್ ಮತ್ತು ಎನ್ಯುವಲ್ ಎಕ್ಸಾಮಿಗೆ ಈಸಿ ಆಗ್ತದೆ. ಫಂಕ್ಷನ್ ಎಫ್ ಇಸ್ ಗಿವನ್ 1, 2, 2, 3, 0, 7, 7, -3 ಬಿ ಎ ಲೀನಿಯರ್ ಫಂಕ್ಷನ್ ಫ್ರಮ್ ಜೆಡ್ ಟು ಜೆಡ್. ಫೈಂಡ್ ಎಫ್ ಆಫ್ ಎಕ್ಸ್, ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಬೇಕಂತ. ಫೈಂಡ್ ದ ಕಾಂಜುಗೇಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ರೀ, 3 ಮಾರ್ಕಿನ ಕ್ವಶನ್ಸ್. ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಲ್ಲಿಂದ ಬರ್ತದೆ. ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಪ್ರೂವ್ ದಟ್ 6 to the power 5, 6 to the power n minus 5 always leaves remainder 1 when divided by 25 ಅಂತ. ಫೈಂಡ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಸೀಕ್ವೆನ್ಸ್ 8, 88, 888. ಸೀರೀಸ್ ಆ್ಯಂಡ್ ಸೀಕ್ವೆನ್ಸ್ ಅಲ್ಲಿಂದ ಇದೆ ನೋಡ್ರಿ, ಇದು ಸೀರೀಸ್ ಆ್ಯಂಡ್ ಸೀಕ್ವೆನ್ಸ್ ಅಲ್ಲಿಂದ ಇದೆ. ಅರ್ಥ ಆಯ್ತಲ್ವಾ? 10 ಮಾರ್ಕಿನ ಕ್ವಶನ್ಸ್ ಏನದ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ, ಮಿಡ್ ಟರ್ಮಿಗೆ ಹೇಳ್ಕೊಡ್ತೀನಿ ಅಂತ. ಇವಾಗ ನಾನು ಹೇಳ್ದಂಗೆ ನಿಮಗೆ ಯಾವ್ಯಾವ ಕವರ್ ಮಾಡಿದ್ದೀನಿ ರೀ ಇಲ್ಲಿ? ಎಸ್, ನಾನು ಹೇಳಿದ್ದೀನಲ್ವ ನಿಮಗೆ 3 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು 5 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇವೆರಡು ಕವರ್ ಆಗಿದೆ. ನಿಮ್ಗೇನಾದರೂ ಬ್ಲೂ ಪ್ರಿಂಟ್ ಬೇಕು ಅಂದರೆ ಬ್ಲೂ ಪ್ರಿಂಟ್ ಒಂದು ಹೇಳ್ಕೊಡ್ತೀನಿ ಅಂತ ನೋಡ್ರಿ. ಇವಾಗ ತುಂಬ ಜನ ಯಾರಾದರೂ ನೋಡಿದಿಲ್ಲ ಅಂದರೆ ನೋಡಿರಿ. ಇಲ್ಲಿ ನಿಮಗೆ 1 ಮಾರ್ಕಿಂದು 1 ಮಾರ್ಕಲ್ಲಿ ಏನೇನು ಬರ್ಬೋದು ನಿಮಗೆ ಅಂದರೆ, ಒಂದು MCQ ಬರ್ತದೆ, ಬಿಟ್ಟರೆ ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತದೆ ನೋಡಿರಿ, ಮಿಡ್ ಟರ್ಮ್, ಆ್ಯನ್ಯುವಲ್, ಫಸ್ಟ್ ಟೆಸ್ಟಿಗೆ. ಆಮೇಲೆ 2 ಮಾರ್ಕಿಂದು ಕ್ವಶನ್ಸ್, 3 ಮಾರ್ಕಿಂದು, 4 ಮಾರ್ಕಿಂದು, 5 ಮಾರ್ಕಿಂದು, 6 ಮಾರ್ಕಿಂದು ಕ್ವಶನ್ಸ್ಗಳು ಇರ್ತಾವೆ. ಯಾವ ಚಾಪ್ಟರ್ಲಿಂದ ಯಾವ ಕ್ವಶನ್ಸ್ ಕೇಳ್ತಾನಂತ ಏನು ಕೊಟ್ಟಿದ್ದಾನಲ್ಲ ಇಲ್ಲಿ ಬ್ಲೂ ಪ್ರಿಂಟ್, ಇದನ್ನೇ ರೆಫರ್ ಮಾಡ್ತಾರೆ ರೀ. ಮಿಡ್ ಟರ್ಮಿಗೂ ಇದನ್ನೇ ರೆಫರ್ ಮಾಡ್ತಾರೆ, ಆ್ಯನ್ಯುವಲ್ಗೂ ಇದನ್ನೇ ರೆಫರ್ ಮಾಡ್ತಾರೆ. ಓಕೆ, ಸೆಟ್ಸಲ್ಲಿಂದ 1 ಮಾರ್ಕಿಂದ 1, 2 ಮಾರ್ಕಿಂದ 2 ಕ್ವಶನ್ಸ್, 3 ಮಾರ್ಕಿಂದ 1 ಬರ್ತದೆ. ಟೋಟಲ್ 8 ಮಾರ್ಕ್ ಇದೆ ರೀ. ತುಂಬ ಈಸಿ ಚಾಪ್ಟರ್ ಇದೆ. ಆಲ್ರೆಡಿ ನಾನು ಈ ಚಾಪ್ಟರ್ದು ಎಲ್ಲನೂ ವಿಡಿಯೋಗಳು ಮಾಡಿದ್ದೀನಿ, ನೋಡಿರಿ. ನೀವೇನಿಲ್ಲ ನುಸ್ತಾನೊಂದು ವಿಡಿಯೋಗಳನ್ನು ನೋಡಿರಿ ಸಾಕು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ 1+1 ಒಂದು MCQ ಬರ್ತದೆ, 1 ಮಾರ್ಕಿಂದ ಬರ್ಬೋದು. 3 ಮಾರ್ಕಿನ ಒಂದಿದೆ, 5 ಮಾರ್ಕಿನ ಒಂದಿದೆ, ಈಗಾಗಲೇ ನಾನು ಹೇಳಿದ್ದೀನಿ. ಟೋಟಲ್ 10 ಮಾರ್ಕ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದ 1 ಮಾರ್ಕಿನ 2 ಕ್ವಶನ್ಸ್ ಬರ್ತದೆ, 2 ಮಾರ್ಕಿನ 1 ಬರ್ತದೆ, 3 ಮಾರ್ಕಿನ 2 ಬರ್ತದೆ, 5 ಮಾರ್ಕಿನ 1, 6 ಮಾರ್ಕಿನ 1, ಟೋಟಲ್ 21 ಮಾರ್ಕ್ ಬರ್ತದೆ ನೋಡಿರಿ.
ಸ್ಕೋರಿಂಗ್ ಚಾಪ್ಟರ್ ಅದ ಇದು. 21 ಮಾರ್ಕ್ ಬರ್ತಾ ಇದೆ. ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿಂದ 1 ಮಾರ್ಕ್ ಇನ್ನೊಂದು, 2 ಮಾರ್ಕ್ ಇಂದ 2 ಬರ್ತಾವೆ, 3 ಮಾರ್ಕ್ ಇನ್ನೊಂದು, ಟೋಟಲ್ 8 ಮಾರ್ಕ್ ಬರ್ತದೆ. ಈಜಿ ಚಾಪ್ಟರ್ ಅದ ರೀ, ಈಜಿಯಾಗಿ ಸ್ಕೋರ್ ಮಾಡ್ಬೋದು. ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತೂ ತುಂಬಾ ಈಜಿ ಇದೆ. 1 ಮಾರ್ಕ್ ಇನ್ನೊಂದು, 2 ಮಾರ್ಕ್ ಇನ್ನೊಂದು, 3 ಮಾರ್ಕ್ ಇನ್ನೊಂದು, ಟೋಟಲ್ 6 ಮಾರ್ಕ್ ಬರ್ತಾ ಇದೆ. ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿಂದು ಒಂದು MCQ ಬರ್ತದೆ, ಒಂದು 1 ಮಾರ್ಕಿಂದ ಬರ್ತದೆ, ಪ್ಲಸ್ 2 ಮಾರ್ಕಿಂದ ಒಂದು ಬರ್ತದೆ, ಪ್ಲಸ್ 5 ಮಾರ್ಕಿಂದ ಒಂದು, ಟೋಟಲ್ 9 ಮಾರ್ಕ್ ಆಯ್ತು ನೋಡಿರಿ. ಬೈನೋಮಿಯಲ್ ಥಿಯರಮಲ್ಲಿಂದ 1 ಮಾರ್ಕಿನೊಂದು, 2 ಮಾರ್ಕಿನೊಂದು, 5 ಮಾರ್ಕಿನೊಂದು, ಟೋಟಲ್ 8 ಮಾರ್ಕ್ ಆಯಿತು. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿಂದ 1 ಮಾರ್ಕಿನೊಂದು ಬರ್ತದೆ, 3 ಮಾರ್ಕಿನೊಂದು ಬರ್ತದೆ, 4 ಮಾರ್ಕಿನೊಂದು ಬರ್ತದೆ, ಟೋಟಲ್ 8 ಮಾರ್ಕ್ ಆಯ್ತು ನೋಡಿರಿ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ 8th ಚಾಪ್ಟರ್ ಅದ. ನೆಕ್ಸ್ಟ್ ನೋಡಿರಿ, ಸ್ಟ್ರೇಟ್ ಲೈನ್ ಒಂದು MCQ ಬರ್ತದೆ, ಒಂದು 1 ಮಾರ್ಕಿಂದ ಬರ್ತದೆ ರೀ, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತದೆ. ಒಂದು 2 ಮಾರ್ಕಿಂದ ಬರ್ತದೆ, ಒಂದು 3 ಮಾರ್ಕಿಂದ, ಒಂದು 5 ಮಾರ್ಕಿಂದ, ಟೋಟಲ್ 12 ಮಾರ್ಕ್ ಆಯಿತು. ಕೊನೆಕ್ ಸೆಕ್ಷನ್ಸಲ್ಲಿಂದ ಒಂದು MCQ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ 2 ಬರ್ತಾವೆ, ಒಂದು 3 ಮಾರ್ಕಿಂದ ಬರ್ತದೆ, ಒಂದು 6 ಮಾರ್ಕ್ ಬರ್ತಾ ಇದೆ ನೋಡ್ರಿ. ಇದು 6 ಮಾರ್ಕ್ ಅದ. ಓಕೆ. ಇಂಟ್ರೊಡಕ್ಷನ್ ಟು 3D ಜಾಮೆಟ್ರಿಲಿಂದ ಒಂದು 1 ಮಾರ್ಕಿಂದ ಬರ್ತಾ ಇದೆ, ಒಂದು 3 ಮಾರ್ಕಿಂದ ಬರ್ತಾ ಇದೆ, ಟೋಟಲ್ 4 ಮಾರ್ಕ್ ಅಷ್ಟೇ ಬರ್ತಾ ಇದೆ. ಈಜಿ ಚಾಪ್ಟರ್ ಅದ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಲ್ಲಿಂದ ಒಂದು MCQ ಬರ್ತದೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತದೆ, ಒಂದು 2 ಮಾರ್ಕಿಂದ ಬರ್ತದೆ, ಒಂದು 3 ಮಾರ್ಕಿಂದ ಬರ್ತದೆ, ಒಂದು 5 ಮಾರ್ಕಿಂದ ಬರ್ತದೆ, ಪ್ಲಸ್ ಒಂದು 4 ಮಾರ್ಕಿಂದ ಬರ್ತಾ ಇದೆ, ಟೋಟಲ್ 16 ಮಾರ್ಕ್ ಬರ್ತಾ ಇದೆ ನೋಡ್ರಿ. ಇದು 4 ಮಾರ್ಕ್, ಇದು 6 ಮಾರ್ಕ್. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿಂದ 1 ಮಾರ್ಕಿನ ಒಂದು ಬರ್ತಾ ಇದೆ, 5 ಮಾರ್ಕಿನ ಒಂದು, ಟೋಟಲ್ 6 ಮಾರ್ಕ್ ಅದ ರೀ. ಈಜಿ ಚಾಪ್ಟರ್ ಅದ, ಇದನ್ನು ಈಜಿಯಾಗಿ 5 ಮಾರ್ಕ್ ತೊಗೋಬೋದು. ಪ್ರೊಬೆಬಿಲಿಟಿಲಿಂದ 1 ಮಾರ್ಕ್ ಒಂದು ಬರ್ತಾ ಇದೆ, 2 ಮಾರ್ಕಿನ ಒಂದು ಬರ್ತಾ ಇದೆ, 5 ಮಾರ್ಕಿನ ಒಂದು ಬರ್ತಾ ಇದೆ, ಟೋಟಲ್ 8 ಮಾರ್ಕ್ ಬರ್ತಾ ಇದೆ ನೋಡ್ರಿ. ಓಕೆ. ನಿಮಗೆ ಇಲ್ಲಿ ಕ್ವಶನ್ ಪೇಪರಲ್ಲಿ ಎಷ್ಟು ಮಾರ್ಕ್ ಇರ್ತಾವೆ ಅಂದರೆ 135 ಮಾರ್ಕ್ ಇರ್ತಾವೆ. ಇದರಲ್ಲಿ ಎಷ್ಟು ಬರೀಬೇಕು ನೀವು ಅಂದರೆ 80 ಅಷ್ಟೇ ಬರೀಬೇಕು ನೋಡ್ರಿ. ಚಾಯ್ಸಲ್ಲಿ ತುಂಬ ಸಿಗ್ತಾ ಇದ್ದಾವೆ. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದುಬಿಟ್ಟು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಅಂತ ಟೋಟಲ್ ನಿಮಗೆ ಇಲ್ಲಿ 5 ಪಾರ್ಟ್ಸ್ಗಳು ಅದಾವೆ ರೀ. ಪಾರ್ಟ್ ಎ ಅಲ್ಲಿ ನೋಡ್ರಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ 20 ಮಾರ್ಕ್ ಬರ್ತಾವೆ. ಪಾರ್ಟ್ ಬಿ ಅಲ್ಲಿ 2 ಮಾರ್ಕಿಂದು ಎಷ್ಟು ಕ್ವಶನ್ಸ್ ಬರೀಬೇಕು ಅಂದರೆ 6 ಕ್ವಶನ್ಸ್ ಬರೀಬೇಕು, 12 ಮಾರ್ಕ್ ಆಯಿತು. ಇಲ್ಲಿ ನಿಮಗೆ ಎಷ್ಟು ಕೇಳ್ತಾನಂದರೆ ಟೋಟಲ್ 11 ಕ್ವಶನ್ ಕೇಳ್ತಾನೆ, ಅದರಲ್ಲಿ 6 ಅಷ್ಟೇ ಬರೀಬೇಕು ನೋಡ್ರಿ. 5 ಚಾಯ್ಸಲ್ಲಿ ಸಿಗ್ತಾ ಇದ್ದಾವೆ ನಿಮಗೆ, ತುಂಬ ಚಾಯ್ಸಲ್ಲಿ ಸಿಗುತ್ತೆ ರೀ ಇಲ್ಲಿ. PUCಯಲ್ಲಿ SSLCಯಲ್ಲಿ ಅಷ್ಟೊಂದು ಸಿಗೋಂಗಿಲ್ಲ, ಬಟ್ PUCಯಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೇಮ್ ಇದೇ ಥರ 3 ಮಾರ್ಕಿಂದು 6 ಕ್ವಶನ್ಸ್ಗಳು ಬರೀಬೇಕು, 18 ಮಾರ್ಕ್ ಕವರ್ ಆಗ್ತಾವೆ ರೀ. ಇಲ್ಲಿ 11 ಕ್ವಶನ್ಸ್ ಕೊಡ್ತಾನೆ, 6 ಕ್ವಶನ್ಸ್ ಅಷ್ಟೇ ಬರೀಬೇಕು. ಇಲ್ಲಿ ನಿಮಗೆ 5 ಚಾಯ್ಸಲ್ಲಿ ಸಿಗ್ತಾ ಇದೆ. ಪಾರ್ಟ್ ಡೇಲಿ ನೋಡ್ರಿ ನಿಮಗೆ 5 ಮಾರ್ಕಿಂದು 4 ಕ್ವಶನ್ಸ್ ಬರೆದಿರ್ತದೆ, 20 ಮಾರ್ಕ್ ಕವರ್ ಆಗ್ತದೆ. ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾನೆ ಅಂದರೆ 9 ಕ್ವಶನ್ಸ್ ಕೊಟ್ಟಿರ್ತಾನೆ, ಅದರಲ್ಲಿ 5 ಕ್ವಶನ್ಸ್ ಅಷ್ಟೇ ಬರೀಬೇಕು. ಇಲ್ಲಿ ನಿಮಗೆ 5 ಚಾಯ್ಸ್ ಬರ್ತಾ ಇದೆ ನೋಡ್ರಿ. ಓಕೆ. ಪಾರ್ಟ್ ಇ ಅಲ್ಲಿ ಬಂದುಬಿಟ್ಟು 6 ಮಾರ್ಕಿಂದ 2 ಕ್ವಶನ್ಸ್ ಬರೀಬೇಕು, 6 ಮಾರ್ಕಿಂದ 2 ಕ್ವಶನ್ಸ್ ಕೊಟ್ಟಿರ್ತಾನೆ, 1 ಕ್ವಶನ್ ಬರೀಬೇಕು. ಅದೇ ಥರ 4 ಮಾರ್ಕಿಂದ 1 ಕ್ವಶನ್ ಬರೀಬೇಕು. 6 + 4 10 ಆಯಿತು. 2 ಕೊಟ್ಟಿರ್ತಾನೆ, 1 ಬರೀಬೇಕು. 4 ಮಾರ್ಕಿಂದ 2 ಕೊಟ್ಟಿರ್ತಾನೆ, 1 ಬರೀಬೇಕು. ಎಷ್ಟಪ್ಪ ಇಲ್ಲಿ ನಿಮಗೆ ಅಂದರೆ 1 ಚಾಯ್ಸ್ ಸಿಗ್ತಾ ಇದೆ ರೀ. ಎಷ್ಟು? ಒಂದೊಂದು ಚಾಯ್ಸ್ ಸಿಗ್ತಾ ಇದೆ ನೋಡ್ರಿ. ಎಲ್ಲೆಲ್ಲಿ ಒಂದೊಂದು ಚಾಯ್ಸ್ ಸಿಗ್ತಾ ಇದೆ ರೀ? ಎಸ್, 6 ಮಾರ್ಕಲ್ಲಿ ಒಂದು, 4 ಮಾರ್ಕಲ್ಲಿ ಒಂದೊಂದು ಚಾಯ್ಸ್ ಸಿಗ್ತಾ ಇದೆ. 2 ಕೊಟ್ಟಿರ್ತಾನೆ, ಅದರಲ್ಲಿ 1 ಬರೀಬೇಕು. ಇದು ಅಂದರೆ ಕ್ವಶನ್ ಪೇಪರ್ದೊಂದು ಪ್ಯಾಟರ್ನ್ ಆಯಿತು. ಅರ್ಥ ಆಯ್ತಲ್ವಾ? 2 ಮಾರ್ಕಿನಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, 1 ಮಾರ್ಕಿಂದ ಹೇಳ್ಕೊಟ್ಟಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ನೋಡಿರಿ. ಸೊ ನಿಮ್ಗೇನು ರಿಕ್ವೆಸ್ಟ್ ಅಂತಂದರೆ, ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಓಕೆನಾ? ಸೊ ಯಾರೂ ಭಯ ಪಡೋಕ್ಕೆ ಹೋಗಬೇಡ್ರಿ. ನಾನು ಏನು ಹೇಳಿರ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಡೆಫಿನೆಟ್ಲಿ ನಿಮಗೇನಂದರೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ ರೀ. ಓಕೆ. ಬಿ ಪಾಸಿಟಿವ್ ಆಗಿರಿ ಮತ್ತು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ನಾನು ಭೇಟಿ ಆಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.